ದೇಗುಲವನ್ನು ಬಂದ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಈಗ ಲಭ್ಯವಾಗ್ತಾ ಇದೆ. ಇದೇ ಮೊದಲ ಬಾರಿಗೆ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಲಾಗಿದೆ. ಈ ಘಟನೆ ಆದ ಬಳಿಕ ದೇವಸ್ಥಾನದ ಅರ್ಚಕರು, ಅಡುಗೆ ತಯಾರಕರು ಎಲ್ಲರನ್ನ ಕೂಡ ಈ ಸಂದರ್ಭದಲ್ಲಿ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಏನೆಲ್ಲ ಆಯಿತು, ಹೇಗೆ ಅಂತ ಹೇಳಿ. ಇನ್ನು ಭದ್ರತಾ ಸಿಬ್ಬಂದಿ, ಅರ್ಚಕರು, ದೇವಸ್ಥಾನದ ಸಿಬ್ಬಂದಿ ಎಲ್ಲರ ಕುಟುಂಬಗಳಲ್ಲೂ ಸಾವು ನೋವು ಉಂಟಾಗಿದೆ. ಆಸ್ಪತ್ರೆಗೆ ತೆರಳಿದ್ದಾರೆ ಅರ್ಚಕರು, ಭದ್ರತಾ ಸಿಬ್ಬಂದಿ ಮತ್ತು ಅಡುಗೆಯವರು. ಹೀಗಾಗಿ ದೇವಸ್ಥಾನವನ್ನು ಬಂದ್ ಮಾಡಲಾಗಿದೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಈಗ ಅಲ್ಲಿ ಬೀಗವನ್ನು ಹಾಕಲಾಗಿದೆ. ಯಾಕಂದರೆ ದೇವಸ್ಥಾನಕ್ಕೂ ಕೂಡ ಈಗ ಸೂತಕದ ಛಾಯೆ ಆವರಿಸಿದೆ. ದೇವಸ್ಥಾನದ ಸಿಬ್ಬಂದಿ ಏನಿದ್ದಾರೆ, ದೇವಸ್ಥಾನದ ಅರ್ಚಕರಾಗಿರ್ಬೋದು ಅಥವಾ ದೇವಸ್ಥಾನದ ಸಿಬ್ಬಂದಿ ಆಗಿರ್ಬೋದು ಅಥವಾ ಅಡುಗೆಯವರಾಗಿರ್ಬೋದು, ಇವರ ಕುಟುಂಬದಲ್ಲೂ ಕೂಡ ಸಾವು ನೋವು ಉಂಟಾಗಿದೆ. ಎಷ್ಟೋ ಜನ ಚಿಕಿತ್ಸೆ ಪಡಿತಾ ಇದ್ದಾರೆ, ಎಷ್ಟೋ ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಹೀಗಾಗಿ ಅವರೆಲ್ಲರೂ ಕೂಡ ಆಸ್ಪತ್ರೆಯಲ್ಲಿರೋದ್ರಿಂದ ದೇವಸ್ಥಾನಕ್ಕೆ ಬೀಗವನ್ನು ಹಾಕಲಾಗಿದೆ. ಸಾವು ನೋವು ಒಂದು ಕಡೆ ಆದರೆ ಮತ್ತೊಂದು ಕಡೆ ಪೊಲೀಸ್ ತನಿಖೆ ಕೂಡ ತುಂಬ ಜೋರಾಗಿ ನಡೀತಾ ಇರುವಂಥದ್ದು. ಹೀಗಾಗಿ ಈ ಸಂದರ್ಭದಲ್ಲಿ ಬೀಗವನ್ನು ಹಾಕಲಾಗಿದೆ. ವಿಷ ಪ್ರಸಾದವನ್ನು ಸೇವಿಸಿ ದುರಂತ ನಡೆದಿರುವಂತಹ ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಮಾರಮ್ಮ ದೇವಸ್ಥಾನಕ್ಕೆ ಬೀಗವನ್ನು ಹಾಕಲಾಗಿದೆ. ಇದಕ್ಕೆ ಕಾರಣ ದೇವಸ್ಥಾನದ ಸಿಬ್ಬಂದಿ ಆಗಿರ್ಬೋದು, ಅರ್ಚಕರಾಗಿರ್ಬೋದು ಅಥವಾ ದೇವಸ್ಥಾನದ ಅಡುಗೆಯವರಾಗಿರ್ಬೋದು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಘಟನೆಯಿಂದ ಸಾವು ನೋವು ಉಂಟಾಗಿದೆ. ಇವರ ಮನೆಗಳಲ್ಲೂ ಕೂಡ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದ್ದಾರೆ ಅಥವಾ ಸಾವು ನೋವು ಉಂಟಾಗಿದೆ. ಜೊತೆಗೆ ಪೊಲೀಸ್ ತನಿಖೆ ಕೂಡ ನಡೀತಾ ಇದೆ. ಹೀಗಾಗಿ ದೇವಸ್ಥಾನಕ್ಕೆ ಈಗ ಬೀಗವನ್ನು ಹಾಕಲಾಗಿದೆ. ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಲಾಗಿದೆ. ಈ ದೇವಸ್ಥಾನದ ಇತಿಹಾಸದಲ್ಲೇ ಮೊದಲ ಬಾರಿಗೆ ದೇವಸ್ಥಾನಕ್ಕೆ ಬೀಗವನ್ನು ಹಾಕಲಾಗಿದೆ. ನಾವು ದೇವಸ್ಥಾನದ ಬಳಿಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಚಾಮರಾಜನಗರದ ಸುಳವಾಡಿಯ ಈ ದೇವಸ್ಥಾನ ಮಾರಮ್ಮ ದೇವಸ್ಥಾನ. ದೇವಸ್ಥಾನಕ್ಕೆ ಬಾಗಿಲನ್ನು ಹಾಕಲಾಗಿದೆ, ಬಾಗಿಲನ್ನು ಬಂದ್ ಮಾಡಲಾಗಿದೆ. ಇದೇ ಮೊದಲ ಬಾರಿಗೆ ದೇವಸ್ಥಾನದ ಬಾಗಿಲು ಬಂದಾಗಿರುವಂಥದ್ದು. ಇದಕ್ಕೆ ಕಾರಣ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಅಡುಗೆಯವರಾಗಿರ್ಬೋದು, ಅರ್ಚಕರಾಗಿರ್ಬೋದು ಅಥವಾ ದೇವಸ್ಥಾನದ ಸಿಬ್ಬಂದಿ ಆಗಿರ್ಬೋದು, ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಈ ಪ್ರಸಾದವನ್ನು ಸೇವಿಸಿ ಸಾವು ನೋವು ಉಂಟಾಗಿದೆ. ಜೊತೆಗೆ ಪೊಲೀಸ್ ತನಿಖೆ ಕೂಡ ಒಂದು ಕಡೆಯಿಂದ ನಡೀತಾ ಇದೆ. ಹೀಗಾಗಿ ದೇವಸ್ಥಾನದ ಬಾಗಿಲನ್ನು ಬಂದ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಪ್ರಸಾದವನ್ನು ಸೇವಿಸಿ ಎಸೆದಿರುವ ಖಾಲಿ ತಟ್ಟೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ಪ್ರಸಾದದ ಅವಶೇಷಗಳನ್ನು ಸೇವಿಸಿ ನೂರಾರು ಕಾಗೆಗಳು, ಪಕ್ಷಿಗಳು ಕೂಡ ಮೃತಪಟ್ಟಿವೆ ಅನ್ನುವಂಥದ್ದು ಕೂಡ ನಾವು ಮಾಹಿತಿಯನ್ನು ನೋಡ್ತಾ ಇದ್ವಿ. ನಿನ್ನೆಯಿಂದಲೂ ಕೂಡ ಗಮನಿಸ್ತಾ ಇದ್ವಿ. ಇದು ಈ ವಿಷ ಪ್ರಸಾದ ಸಿದ್ಧವಾದಂತಹ ಜಾಗ ನಾವು ನೋಡ್ತಾ ಇದ್ದೀವಿ. ದೇವಸ್ಥಾನದ ಬಳಿ ಒಂದು ರೀತಿ ನೀರವ ಮೌನ ಆವರಿಸಿದೆ, ಸ್ಮಶಾನ ಮೌನ ಅಲ್ಲಿ ಆವರಿಸಿದೆ. ಕಿಚ್ಚುಗುತ್ತಿ ಮಾರಮ್ಮ ದೇವಸ್ಥಾನದ ಬಳಿ ಒಂದು ರೀತಿ ಆತಂಕದ ಮೌನ, ಒಂದು ರೀತಿ ನೀರವ ಮೌನ ಅಲ್ಲಿ ಆವರಿಸಿರುವಂತಹ ಸನ್ನಿವೇಶ ಇದು. ದೇವಸ್ಥಾನದ ಬಳಿ ಯಾರೂ ಕೂಡ ಸುಳಿತಾ ಇಲ್ಲ. ಇದೇ ದೇವಸ್ಥಾನ, ಇದೇ ಮಾರಮ್ಮ ದೇವಸ್ಥಾನದ ಬಳಿ ನಿನ್ನೆ ಬೆಳಿಗ್ಗೆ ಅಷ್ಟೊತ್ತಿಗೆ ಪೂಜೆಯ ತಯಾರಿ ನಡೀತಾ ಇತ್ತು. ಇಷ್ಟೊತ್ತಿಗೆ 8-9 ಗಂಟೆಗೆಲ್ಲ ಪೂಜೆ ನಡೆದಿತ್ತು. 10-11 ಗಂಟೆಗೆಲ್ಲ ಪ್ರಸಾದವನ್ನು ವಿತರಣೆ ಮಾಡಲಾಗಿತ್ತು. ಅದಾದ ಬಳಿಕ ಘನಘೋರ ದುರಂತ ನಡೆದು ಹೋಗಿದೆ ಅಲ್ಲಿ. ಈಗ ಒಂದು ರೀತಿ ಸಹಿಸಲು ಅಸಾಧ್ಯವಾದ ಮೌನ ಆ ಸ್ಥಳದಲ್ಲಿ ಆವರಿಸಿದೆ. ಒಂದು ರೀತಿ ನೀರವವಾದಂತಹ ಮೌನ ಆ ಸ್ಥಳದಲ್ಲಿ ಆವರಿಸಿದೆ. ನಾವು ನೋಡ್ತಾ ಇದ್ದೀವಿ. ಈಗ ದೇವಸ್ಥಾನದ ಪರಿಸರದಲ್ಲಿ ಕಂಡು ಬರ್ತಾ ಇರುವಂತಹ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಬಾಗಿಲನ್ನು ಹಾಕಲಾಗಿದೆ. ದೇವಸ್ಥಾನಕ್ಕೆ ಸಂಪೂರ್ಣವಾಗಿ ಬೀಗವನ್ನು ಹಾಕಿ ಅಲ್ಲಿ ಕ್ಲೋಸ್ ಮಾಡಲಾಗಿದೆ. ಕಿಚ್ಚುಗುತ್ತಿ ಮಾರಮ್ಮನ ದೇವಸ್ಥಾನ ಇದು. ಇಲ್ಲಿ ನಿನ್ನೆಯ ಪೂಜೆಯ ಬಳಿಕ ಸೇವಿಸಿದ ಪ್ರಸಾದದ ಪರಿಣಾಮ ನೂರಾರು ಜನ ಅಸ್ವಸ್ಥಗೊಂಡು 10 ಜನ ಪ್ರಾಣವನ್ನು ಕಳ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಆ ದೇವಸ್ಥಾನದ ಸಿಬ್ಬಂದಿ ಆಗಿರ್ಬೋದು, ದೇವಸ್ಥಾನದ ಸ್ಟಾಫ್ ಏನಿರ್ತಾರೆ ಅವರು, ಹಾಗೆ ಅರ್ಚಕರು ಆಗಿರ್ಬೋದು ಅಥವಾ ಅಡುಗೆಯವರಾಗಿರ್ಬೋದು, ಇವರ ಕುಟುಂಬಗಳಲ್ಲೂ ಕೂಡ ಸಾವು ನೋವು ಆಗಿರುವ ಕಾರಣಕ್ಕೆ ಯಾರೂ ಕೂಡ ದೇವಸ್ಥಾನದತ್ತ ಸುಳಿಯದೆ ದೇವಸ್ಥಾನಕ್ಕೆ ಬೀಗವನ್ನು ಹಾಕಲಾಗಿದೆ. ಪೊಲೀಸ್ ತನಿಖೆ ಕೂಡ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಡೀತಾ ಇದೆ. ಹೀಗಾಗಿ ಈ ದೇವಸ್ಥಾನದ ಸಮೀಪ ಈಗ ಒಂದು ರೀತಿ ಆತಂಕಕಾರಿ ಮೌನ, ಒಂದು ರೀತಿ ಸಹಿಸಲು ಅಸಾಧ್ಯವಾದಂತಹ ಮೌನ ಅಲ್ಲಿ ಆವರಿಸಿದೆ.
ಈ ಬಗ್ಗೆ ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ರಾಮ್ ದೇವಸ್ಥಾನದ ಬಳಿಯಿಂದಾನೇ ಈಗ ಲೈವ್ ಜಾಯಿನ್ ಆಗ್ತಾ ಇದ್ದಾರೆ. ರಾಮ್, ಆ ದೇವಸ್ಥಾನದ ಬಳಿಯ ದೃಶ್ಯಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ನಿನ್ನೆ ಇಷ್ಟು ಹೊತ್ತಿಗೆ ಅಲ್ಲಿ ಬೆಳಿಗ್ಗೆಯ ಪೂಜೆಗೆ ಎಲ್ಲ ತಯಾರಿ ನಡೀತಾ ಇತ್ತು. 8 ಗಂಟೆ 9 ಗಂಟೆ ಅಷ್ಟೊತ್ತಿಗೆ ಎಲ್ಲ ಪೂಜೆ ನಡೆದಿತ್ತು. 10-10:30 ಅಷ್ಟೊತ್ತಿಗೆಲ್ಲ ಪ್ರಸಾದದ ಈ ವಿಷ ಪ್ರಸಾದದ ಸಂತರ್ಪಣೆ ಕೂಡ ನಡೆದು ಹೋಗಿತ್ತು. ಆದರೆ ಈಗ ಅಲ್ಲಿ ಒಂದು ರೀತಿ ಆತಂಕದ ಮೌನ, ಒಂದು ರೀತಿ ಅಸಹನೀಯ ಮೌನ ಕಾಣಿಸ್ತಾ ಇದೆ ಅಲ್ಲಿ ರಾಮ್. ಖಂಡಿತವಾಗಿ ಅಮರ್ ಪ್ರಸಾದ್, ಕಾಯುವ ದೇವರ ಪ್ರಸಾದವೇ ವಿಷಯವಾಗಿ 11 ಜನರನ್ನ ಬಲಿ ತೆಗೆದುಕೊಂಡಿದ್ದು ನಿಜಕ್ಕೂ ದುರಂತ ಅಂತ ಹೇಳ್ಬೋದು. ಇದೀಗ ನಾವು ಆ ದೇವಸ್ಥಾನದ ಬಳಿ ಇದ್ದೇವೆ. ನೀವು ನೋಡ್ತಾ ಇರ್ಬೋದು, ಸುಳ್ವಾಡಿ ಗ್ರಾಮದ ಈ ಒಂದು ಕಿಚ್ಚುಗುತ್ ಮಾರಮ್ಮ ದೇವಸ್ಥಾನ ಏನಿದೆ, ಈ ಒಂದು ಸುಳ್ವಾಡಿ, ಮಾರ್ಟಳ್ಳಿ ಸೇರಿದಂತೆ ಸುತ್ತಮುತ್ತಲಿನ 10 ಹಳ್ಳಿಗಳ ಗ್ರಾಮ ದೇವತೆ. ಹೀಗಾಗಿ ಇಲ್ಲಿ ಸಾಕಷ್ಟು ಪೂಜಾ ಕೈಂಕರ್ಯಗಳು ಪ್ರತಿದಿನ ಸಹ ನಡೀತಾ ಇತ್ತು. ಅದರಲ್ಲೂ ಅಮಾವಾಸ್ಯೆ ಹುಣ್ಣಿಮೆಯಲ್ಲಿ ಇಲ್ಲಿ ವಿಶೇಷ ಪೂಜೆಗಳನ್ನ ಮಾಡಲಾಗ್ತಾ ಇತ್ತು. ಮತ್ತೆ ಹರಕೆ ಹೊತ್ತಂತಹ ಭಕ್ತರುಗಳು ಇಲ್ಲಿಗೆ ಬಂದು ಇಲ್ಲಿಯೇ ಪೂಜೆಯನ್ನು ಸಲ್ಲಿಸಿ ಇಲ್ಲಿಯೇ ಪ್ರಸಾದವನ್ನ ತಯಾರಿಸಿ ಎಲ್ಲರಿಗೂ, ಅಂದ್ರೆ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯವರನ್ನು ಕರೆದು ಆ ಗ್ರಾಮೀಣ ಪ್ರದೇಶದ ಎಲ್ಲರಿಗೂ ಪ್ರಸಾದವನ್ನ ವಿನಿಯೋಗ ಮಾಡಿ ನಂತರ ಇಲ್ಲಿಂದ ತೆರಳುವಂತಹ ಸಂಪ್ರದಾಯವನ್ನ ಇಟ್ಕೊಂಡು ಬರ್ತಾ ಇದ್ರು. ಮತ್ತೆ ಪ್ರತಿದಿನ ಬೆಳಗ್ಗೆ ಮುಂಜಾನೆ ಸೂರ್ಯೋದಯಕ್ಕೆ ಮುಂಚೆ ಇಲ್ಲಿ ಎಲ್ಲಾ ಪೂಜಾ ಕೈಂಕರ್ಯಗಳು ಆರಂಭವಾಗ್ತಾ ಇದ್ವು. ಆದ್ರೆ ಇವತ್ತು ಇಲ್ಲಿ ನೀರವ ಮೌನ ಆವರಿಸಿದೆ. ನೀವು ದೇವಸ್ಥಾನದ ಆವರಣಗಳನ್ನ ನೋಡ್ತಾ ಇರ್ಬೋದು. ಸಾಕಷ್ಟು ಅಂದ್ರೆ ಇಲ್ಲಿ ಹರಕೆ ಕಟ್ಕೊಂಡಂತವ್ರು, ಅಂದ್ರೆ ಬಳೆಯನ್ನ ಅರ್ಪಿಸೋದಿರ್ಬೋದು, ಕುಂಕುಮವನ್ನ ನೀಡೋದಿರ್ಬೋದು, ಅದೇ ರೀತಿಯಾಗಿ ಸೀರೆಗಳನ್ನ ಕಾಣಿಕೆಯಾಗಿ ನೀಡೋದಿರ್ಬೋದು, ಇವೆಲ್ಲವನ್ನೂ ಸಹ ಇಲ್ಲಿ ಕೊಡ್ತಾರೆ. ಸೊ ಹೀಗೆ ಬಂದು ಪೂಜೆ ಮಾಡ್ತಾ ಇದ್ದವರು ಇವತ್ತು ಯಾರೂ ಸಹ ಈ ಕಡೆ ಬಂದಿಲ್ಲ. ನಿನ್ನೆ ದೇವಸ್ಥಾನದ ಕಾರ್ಯಕ್ರಮವೇ ಇತ್ತು. ಅಂದ್ರೆ ಭಕ್ತರು ಹರಕೆ ಕಟ್ಕೊಳ್ಳೋದು ಒಂದು ಕಡೆ ಆದ್ರೆ, ನಿನ್ನೆ ದೇವಸ್ಥಾನದ, ಅಂದ್ರೆ ಈ ದೇವಸ್ಥಾನದ ಶಂಕುಸ್ಥಾಪನೆ, ಅಂದ್ರೆ ಮತ್ತೆ ಜೀರ್ಣೋದ್ಧಾರವನ್ನ ಮಾಡಬೇಕು ಅಂತೇಳಿ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮವನ್ನ ಮಾಡಲಾಗಿತ್ತು. ಅದಕ್ಕಾಗಿ ಸುತ್ತ 10 ಹಳ್ಳಿಗಳಿಂದಲೂ ಎಲ್ಲರೂ ಇಲ್ಲಿ ಬಂದಿದ್ರು. ಅವರಿಗಾಗಿ ಒಂದು ಪ್ರಸಾದವನ್ನ ತಯಾರಿಸಲಾಗಿತ್ತು. ಆ ಪ್ರಸಾದವನ್ನ ಸ್ವೀಕರಿಸಿದ ನಂತರ ಎಲ್ಲರೂ ಅಸ್ವಸ್ಥರಾದ್ರು. ಅವರೆಲ್ಲರನ್ನು ಆಸ್ಪತ್ರೆಗೆ ಕರೆದುಕೊಂಡೋಗಿ ದಾಖಲಾಯಿತು. ಇದುವರೆಗೂ ಮಾಹಿತಿ ಲಭ್ಯವಾಗಿರೋ ಪ್ರಕಾರ 11 ಮಂದಿ ಈಗ ಸಾವನ್ನಪ್ಪಿದ್ದಾರೆ. ಹೀಗಾಗಿ ದೇವಸ್ಥಾನದ ಬಳಿಗೆ ಯಾರೂ ಸಹ ಬಂದಿಲ್ಲ. ಇಲ್ಲಿ ಸ್ಥಳೀಯರು ನೀಡುವಂತಹ ಮಾಹಿತಿ ಪ್ರಕಾರ ಈ ಕಿಚ್ಚುಗುತ್ತು ಮಾರಮ್ಮ ಏನಿದೆ, ಸಾಕಷ್ಟು ನಂಬಿಕೆ ಸುತ್ತಮುತ್ತಲಿನ ಜನರಿಗೆ. ಹೀಗಾಗಿ ಇಲ್ಲಿ ಪೂಜೆಯನ್ನ ಬಂದು ಸಲ್ಲಿಸ್ತಾ ಇದ್ರು. ಮತ್ತೆ ಈ ದೇವಸ್ಥಾನ ಯಾವತ್ತೂ ಸಹ ಬಾಗಿಲಾಕಿರ್ಲಿಲ್ಲ, ಮತ್ತೆ ನಿತ್ಯದ ಪೂಜಾ ಕೈಂಕರ್ಯಗಳನ್ನ ನಿಲ್ಲಿಸಿರ್ಲಿಲ್ಲ. ಆದ್ರೆ ಇವತ್ತು ಅನಿವಾರ್ಯವಾಗಿ ಈ ಒಂದು ಜಾಗದಲ್ಲಿ ನೀರವ ಮೌನ ಇದೆ. ಹೀಗಾಗಿಯೇ ಪೂಜಾ ಕೈಂಕರ್ಯಗಳು ಸ್ಥಗಿತವಾಗಿವೆ. ಇಲ್ಲಿ ಯಾರೂ ಸಹ ಬೆಳಗ್ಗೆಯಿಂದ ಬಂದಿಲ್ಲ. ಪ್ರಮುಖವಾಗಿ ಈ ಒಂದು ದೇವಸ್ಥಾನ ಒಂದು ಟ್ರಸ್ಟ್ ಅನ್ನ ಮಾಡಿಕೊಂಡು ಆಡಳಿತವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಪೂಜೆ ಸಲ್ಲಿಸಲಿಕ್ಕಾಗಿ ಅರ್ಚಕರನ್ನ ನೇಮಿಸಲಾಗಿದೆ. ಅದರ ಜೊತೆಗೆ ಇಲ್ಲಿ ಸಾಕಷ್ಟು ಜನರು ಬಂದು ಅಡಿಗೆಯನ್ನ ತಯಾರಿಸ್ತಾರೆ ಅಂತೇಳಿ ಆ ಅಡಿಗೆ ತಯಾರಕರನ್ನು ಸಹ ಇಲ್ಲಿ ಇಟ್ಕೊಳ್ಳಲಾಗಿದೆ. ಮತ್ತೆ ಭದ್ರತಾ ಸಿಬ್ಬಂದಿ ಇದ್ದಾರೆ. ಇವರೆಲ್ಲರಿಗೂ ಸಹ ಇಲ್ಲಿ ನೆನೆ ಏನು ಈ ಒಂದು ಪ್ರಸಾದವನ್ನ ನೀಡಿದ್ರು, ಆ ಪ್ರಸಾದವನ್ನ ಆ ಒಂದು ಕುಟುಂಬದವರು ಸಹ ಸ್ವೀಕರಿಸಿದ್ರು. ಹೀಗಾಗಿ ಅವರ ಮನೆಗಳಲ್ಲೂ ಸಹ ಸಾವು ನೋವು ಸಂಭವಿಸಿದೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಸಹ ಅಂದ್ರೆ ತಮ್ಮ ಏನು ಸಂಬಂಧಿಕರನ್ನ ಕಳ್ಕೊಂಡಿದ್ದಾರೆ, ಅವರ ಮತ್ತೆ ಕೆಲವರು ಅಸ್ವಸ್ಥರಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಅವರನ್ನ ನೋಡ್ಕೊಳ್ಳಿಕ್ಕೆ ಹೋಗಿರುವಂತಹ ಕಾರಣದಿಂದಾಗಿಯೇ ಯಾರೂ ಸಹ ಆ ಒಂದು ಈ ದೇವಸ್ಥಾನದ ಬಳಿ ಬಂದಿಲ್ಲ. ಸ್ವಚ್ಛತಾ ಕಾರ್ಯ ಇರ್ಬೋದು ಅಥವಾ ಪೂಜಾ ಕೈಂಕರ್ಯ ಇವ್ಯಾವೂ ಸಹ ಮಾಡಿಲ್ಲ. ಬೆಳಗ್ಗೆನೆ ಏನು ಪೊಲೀಸ್ ಒಂದು ವಾಹನ ಇಲ್ಲಿ ಬೀಡು ಬಿಟ್ಟಿದೆ, ಮತ್ತೆ ಪೊಲೀಸ್ ತನಿಖೆ ಸಹ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಪೊಲೀಸರು ಇಲ್ಲಿ ಬೀಡು ಬಿಟ್ಟಿದ್ದಾರೆ. ಮತ್ತೆ ಈಗ ನೀವೇನು ಸ್ಥಳವನ್ನ ನೋಡ್ತಾ ಇದ್ದೀರಾ, ಈ ಒಂದು ಅಡಿಗಲ್ಲನ್ನ ನೋಡ್ತಾ ಇದ್ದೀರಾ. ಈ ಅಡಿಗಲ್ ಏನಿದೆ, ಈ ಒಂದು ಅಡಿಗಲ್ಲನ್ನೇ ನಿನ್ನೆ ಶಂಕುಸ್ಥಾಪನೆಗೆ ಬಳಸಿದ್ರು. ಮತ್ತೆ ವಿಶೇಷವಾದಂತಹ ಪೂಜೆಯನ್ನ ಈ ಒಂದು ಕಲ್ಲಿಗೆ ಸಲ್ಲಿಸಿದ್ರು. ಅಂದ್ರೆ ಈ ಅಡಿಗಲ್ಲನ್ನ ಹಾಕಿ ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಬೇಕು ಅಂತೇಳಿ ವಿಶೇಷವಾದಂತಹ ಪೂಜೆಯನ್ನ ಸಲ್ಲಿಸಿದ್ರು. ಇಲ್ಲಿ ಈ ಒಂದು ಕಲ್ಲಿಗೆ ಪೂಜೆಯನ್ನ ಸಲ್ಲಿಸಿದ ನಂತರವೇ ಪ್ರಸಾದವನ್ನ ವಿನಿಯೋಗ ಮಾಡುವಂತಹ ಕೆಲಸವನ್ನ ಆಗಿತ್ತು. ಸೊ ಅಡುಗೆ ಮನೆಯಲ್ಲಿ ಪ್ರಸಾದವನ್ನ ದೇವಸ್ಥಾನದ ವತಿಯಿಂದನೇ ತಯಾರಿಸಲಾಗಿತ್ತು. ಏನು ಆ ಒಂದು ಪ್ರಸಾದವನ್ನ ತಯಾರಿಸಿ ಅದನ್ನ ಜನರಿಗೆ ನೀಡಿದ್ರು. ಜನರೆಲ್ಲರೂ ಸಹ ಸ್ವೀಕರಿಸಿದ್ರು. ಯಾಕಂದ್ರೆ ದೇವಸ್ಥಾನದ ಕಾರ್ಯಕ್ರಮ ಆಗಿರೋದ್ರಿಂದಾಗಿ ಸಹಜವಾಗಿಯೇ ಇಲ್ಲಿನ ಭಕ್ತರ ಸಂಖ್ಯೆ ಹೆಚ್ಚಾಗಿತ್ತು. ಅವರೆಲ್ಲರೂ ಪ್ರಸಾದವನ್ನ ಸ್ವೀಕರಿಸಿದ ಸ್ವಲ್ಪ ಹೊತ್ತಿನಲ್ಲೇ ಅಸ್ವಸ್ಥರಾದ್ರು. ಅವನ್ನೆಲ್ಲ ಕರ್ಕೊಂಡು ಹೋಗುವಂತಹ ಕೆಲಸವನ್ನ ಮಾಡಿದ್ರು. ಮತ್ತೆ ನೀವು ಈ ದೇವಸ್ಥಾನದ ಆವರಣವನ್ನ ನೋಡ್ತಾ ಇರಬಹುದು. ಸಾಕಷ್ಟು ವಿಶಾಲವಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ ದೇವಸ್ಥಾನದ ದೇವಿಯ ಒಂದು ಪವಾಡಗಳ ಮೇಲೆ ಒಂದು ನಂಬಿಕೆಯನ್ನ ಇಟ್ಟಿರುವಂತಹ ಸಾಕಷ್ಟು ಭಕ್ತಾದಿಗಳು ಇಲ್ಲಿ ಸಾಕಷ್ಟು ಪ್ರಾಯೋಜಕತ್ವವನ್ನ ಮಾಡ್ತಾರೆ. ಕೆಲವರು ಈ ಒಂದು ವಿಶಾಲವಾದಂತಹ ಏನು ಹಾಲ್ಗಳನ್ನ ನೋಡ್ತಾ ಇದ್ದೀರಾ, ಇದಕ್ಕೆ ಇರ್ಬೇಕಾದಂತಹ ಸೀಟ್ಗಳನ್ನ ಹಾಕ್ಸ್ಕೊಳ್ಳುವಂತದ್ದು ಇರ್ಬೋದು. ಮತ್ತೆ ಇದೇ ರೀತಿಯಾಗಿ ಬೇರೆ ಬೇರೆ ಪ್ರಾಯೋಜಕತ್ವವನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಹೀಗಾಗಿಯೇ ದೇವಸ್ಥಾನ ಸಾಕಷ್ಟು ಅಭಿವೃದ್ಧಿಯನ್ನ ಹೊಂದಿತ್ತು. ಆ ಅಭಿವೃದ್ಧಿಯ ಮತ್ತೊಂದು ಭಾಗವಾಗಿಯೇ ಈ ದೇವಸ್ಥಾನದ ಶಂಕುಸ್ಥಾಪನಾ ಕಾರ್ಯಕ್ರಮವನ್ನು ಮಾಡಿ ಮತ್ತೆ ಜೀರ್ಣೋದ್ಧಾರ ಮಾಡಿ ಮತ್ತಷ್ಟು ಸಮೃದ್ಧಿಯಿಂದ ದೇವಸ್ಥಾನವನ್ನ ಮಾಡಬೇಕು ಅಂತೇಳಿ ನೆನೆ ಪೂಜಾ ಕೈಂಕರ್ಯವನ್ನ ಮಾಡಿದ್ರು. ಆದ್ರೆ ಆ ಪೂಜಾ ಕೈಂಕರ್ಯ ಆದ ನಂತರವೇ ಈ ರೀತಿಯಾದಂತಹ ದುರ್ಘಟನೆಯನ್ನ ಯಾರೂ ಸಹ ಊಹಿಸಿರ್ಲಿಲ್ಲ. ಸದ್ಯದ ಮಟ್ಟಿಗೆ ದೇವಸ್ಥಾನದಲ್ಲಿ ನೀರವ ಮೌನ ಆವರಿಸಿದೆ. ಪೂಜೆ ಮಾಡುವಂತಹ ಯಾವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಅರ್ಚಕರಿರ್ಬೋದು ಮತ್ತೆ ಇಲ್ಲಿನ ಸಿಬ್ಬಂದಿಗಳ ಕುಟುಂಬಸ್ಥರು ಸಹ ಇದರಲ್ಲಿ ಸಾವು ನೋವು ಸಂಭವಿಸಿದೆ. ಅವರೆಲ್ಲರೂ ಸಹ ಆಸ್ಪತ್ರೆಗೆ ತೆರಳಿದ್ದಾರೆ. ದೇವಸ್ಥಾನದ ಬಳಿ ಯಾರೂ ಸಹ ಇಲ್ಲ. ಕೇವಲ ಪೊಲೀಸರ ಸರ್ಪಗಾವಲಿನಲ್ಲಿ ಈಗ ದೇವಸ್ಥಾನ ಇದೆ. ಅಮರ್ ಪ್ರಸಾದ್.
ಎಸ್ ಥ್ಯಾಂಕ್ ಯು ರಾಮ್. ಇದು ಸದ್ಯದ ಪರಿಸ್ಥಿತಿ. ನಮ್ಮ ಪ್ರತಿನಿಧಿ ರಾಮ್ ಅತ್ಯಂತ ಸವಿವರವಾಗಿ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ನೀಡ್ತಾ ಇದ್ರು. ಸದ್ಯ ಅಲ್ಲಿ ಒಂದು ರೀತಿ ಆತಂಕದ ಸನ್ನಿವೇಶ, ನೀರವವಾದಂತಹ ಮೌನ ಅಲ್ಲಿ ಕಾಣಿಸ್ತಾ ಇದೆ. ನಾವೀಗ ನೋಡ್ತಾ ಇದ್ದೀವಲ್ಲ, ಇದೇ ಪ್ಲೇಟ್ಗಳಲ್ಲಿ ದೇವರ ಪ್ರಸಾದ ಅಂತ ಹೇಳಿ ಕಣ್ಣಿಗೊತ್ತಿ ಜನ ಸೇವಿಸಿದ್ದು ವಿಷ ಆಗಿರುವಂಥದ್ದು. ಇದರಲ್ಲಿ ರೀತಿ ತಟ್ಟೆಯಲ್ಲಿ ಉಳಿದಂಥ ಕೆಲವೊಂದಷ್ಟು ಅನ್ನದ ಅಗಳು, ಇದನ್ನು ಬಂದು ತಿಂದಂತಹ ಕಾಗೆಗಳು ಕೂಡ ಅಲ್ಲಿ 300ಕ್ಕೂ ಅಧಿಕ ಕಾಗೆಗಳು ಪ್ರಾಣವನ್ನು ಕಳ್ಕೊಂಡಿವೆ, ಆ ಪರಿಸರದಲ್ಲಿ ಸತ್ತು ಬಿದ್ದಿವೆ. ಇದು ಈ ಪ್ರಕರಣದ ತೀವ್ರತೆ ಎಷ್ಟಿದೆ ಅನ್ನುವಂಥದ್ದಕ್ಕೆ ಸಾಕ್ಷಿ. ಇದು ವಿಷವನ್ನು ಬೆರೆಸಲಾಗಿರುವಂಥದ್ದು ಕೂಡ ಯಾವ ಪ್ರಮಾಣದಲ್ಲಿ ಬೆರೆಸಲಾಗಿದೆ ಅನ್ನುವಂಥದ್ದು. ಅಂದರೆ ಅದನ್ನು ತಿಂದವರು ಒಬ್ಬರು ಬದುಕಬಾರ್ದು ಅನ್ನೋ ಉದ್ದೇಶ ಇತ್ತಾ, ಏನು ಉದ್ದೇಶ ಇತ್ತು ಅನ್ನುವಂಥದ್ದು ಇನ್ನೂ ಕೂಡ ಇಲ್ಲಿ ಯಾರಿಗೂ ಅರ್ಥ ಆಗದೇ ಇರುವಂತಹ ವಿಚಾರ. ಆ ಪರಿ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿಷಯವನ್ನು ಇದರಲ್ಲಿ ಬೆರೆಸಲಾಗಿತ್ತಾ ಅಂಥೇಳಿ. ಜೊತೆಗೆ ಅಲ್ಲಿ ಅದನ್ನು ಸೇವಿಸಬೇಕಾದ್ರೆ ಜನರು ಸ್ವಲ್ಪ ಯೋಚನೆ ಮಾಡಬೇಕಾಗಿತ್ತು ಅನ್ನುವಂಥದ್ದು. ಯಾಕಂದರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ವಿಷಯವನ್ನು ಬೆರೆಸಿದಾಗ ಖಂಡಿತವಾಗ್ಲೂ ಕೂಡ ಅದರ ರುಚಿಯಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ತಿನ್ನಬೇಕಾದ್ರೆ ಗೊತ್ತಾಗುತ್ತೆ ಜನಕ್ಕೆ. ಆದರೂ ಕೂಡ ಕೆಲವರು ಹೇಳ್ತಾ ಇದ್ರು, ನಂಗೆ ಸ್ವಲ್ಪ ತಿನ್ಬೇಕಾದ್ರೆ ಒಂಥರ ಆಯಿತು, ನಾನು ಅದನ್ನು ಬಿಸಾಕಿದೆ, ಪ್ರಸಾದ ಅಂತ ಕೂಡ ನೋಡದೆ ನಾನು ಅದನ್ನು ಬಿಸಾಕಿದೆ, ತಿನ್ನೋಕ್ಕಾಗಲಿಲ್ಲ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಅದು ದೇವರ ಪ್ರಸಾದ, ಬಿಸಾಡಬಾರ್ದು ಅಂಥೇಳಿ ನಾವು ಪೂರ್ತಿ ಸೇವಿಸಿದ್ವಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂಥವರ ಪರಿಸ್ಥಿತಿ ಈಗ ದೇವರೇ ಕಾಪಾಡಬೇಕು ಅನ್ನೋ ರೀತಿ ಆಗಿ ಹೋಗಿದೆ. ಸ್ವಲ್ಪ ತಿಂದು ತಿನ್ನೋಕ್ಕಾಗಿಲ್ಲ ಅಂತ ಬಿಸಾಡಿದವರು ಅರೆಜೀವಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದರೆ, ಪೂರ್ತಿಯಾಗಿ ಸೇವಿಸಿದವರ ಪರಿಸ್ಥಿತಿ ತುಂಬ ಗಂಭೀರ ಆಗಿ ಹೋಗಿದೆ. ಆಸ್ಪತ್ರೆಯಲ್ಲಿ ಎಲ್ಲರೂ ಕೂಡ ಚಿಕಿತ್ಸೆ ಪಡಿತಾ ಇದ್ದಾರೆ.